ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕು ಹೊಸಪೇಟೆ ಗ್ರಾಮದ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಸಪ್ತಮಾತೃಕೆಯರ ದೇವಾಲಯದ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಹೊಸಪೇಟೆ ಗ್ರಾಮದ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಸಪ್ತಮಾತೃಕೆಯರ ದೇವಾಲಯದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಯೋಜಕರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ರಾಜೀವ್ ಗೌಡರು ಭಾಗವಹಿಸಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಜನತೆಗೆ ಆರೋಗ್ಯ, ಆಯುಷ್ಯು, ಸಿರಿ ಸಂಪತ್ತು ನೀಡಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸಿದರು. ನಂತರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 1,50,000 ರೂಗಳ ಚೆಕ್ಕನ್ನು ದೇವಸ್ಥಾನದ ಟ್ರಸ್ಟಿಗಳಿಗೆ ನೀಡಿದರು. ನಂತರ ಕೆ. ಗುಡಿಯಪ್ಪನವರು ಮಾತನಾಡಿ, ರಾಜೀವ್ ಗೌಡರು ಸಹಾಯ ಹಸ್ತ ಈ ದೇವಸ್ಥಾನಕ್ಕೆ ಬಹಳಷ್ಟಿದೆ. ಈ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೂ ಸಹ 1,00,000 ರೂಗಳನ್ನು ನೀಡಿದ್ದರು. ಒಟ್ಟು ಈ ದೇವಾಲಯಕ್ಕೆ 2,50,000 ರೂಗಳನ್ನು ನೀಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹೊಸಪೇಟೆ ಕೆ. ಗುಡಿಯಪ್ಪ, ಶಶಿ, ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಗೌಡ, ಹಿರೇಬಲ ಕೃಷ್ಣಪ್ಪ, ಮನು ತೊಟ್ಲಿಗ್ಯಾನಲ್ಲಿ ಹಾಗೂ ರಾಜೀವ್ ಗೌಡರ ಅಭಿಮಾನಿ ಬಳಗ ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ನಂತರ ದೇವಾಲಯದ ಟ್ರಸ್ಟಿಗಳಿಂದ ರಾಜೀವ್ ಗೌಡರನ್ನು ಸನ್ಮಾನಿಸಿ ಗೌರವಿಸಿದರು. ವರದಿ ಅರಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಈ ಕಡೆ ಕೇಳಪ್ಪ, ಈ ಕಡೆ ಈ ದಿನ ಈ ಗ್ರಾಮದಲ್ಲಿ ನಿರತವಾಗಿರ್ತಕ್ಕಂಥ ಮುನೀಶ್ವರ ಸ್ವಾಮಿ ಹಾಗೂ ಸಪ್ತಮಾತೆಯರ ದೇವಸ್ಥಾನ. ಮೊದಲು ಇಲ್ಲಿ ಮುನಿಯಪ್ಪನವರು ಮತ್ತು ಕೃಷ್ಣಪ್ಪನವರು ಒಂದು ಚಿಕ್ಕದಾಗಿ ಗುಡಿ ಕಟ್ಟಿದ್ರು. ಅದನ್ನು ತೆಗೆದು ಇವತ್ತು ಚೆನ್ನಾಗಿ ದೊಡ್ಡದಾಗಿ ದೇವಸ್ಥಾನ ಆಗಿದೆ. ಇವತ್ತು ಒಂದು ಪ್ರತಿಷ್ಠಾಪನಾ ಸಮಾರಂಭಕ್ಕೆ ರಾಜೇಗೌಡರನ್ನು ಕೂಡ ನಾವು ಆಹ್ವಾನಿಸಿದ್ವಿ. ಅವರು ತಡ ಆದರೂ ಕೂಡ ಇವತ್ತು ಬಂದಿದ್ದಾರೆ, ಸಹಾಯ ಹಸ್ತವನ್ನು ಕೂಡ ನೀಡಿದ್ದಾರೆ. ನಾವು ಯಾವುದೇ ಪಕ್ಷದ ಒಂದು ಇದರ ಮೇಲೆ ಫಂಕ್ಷನ್ ಮಾಡಿಲ್ಲ. ಎಲ್ಲ ಪಕ್ಷದ ನಾಯಕರನ್ನು ಕೂಡ ನಾವು ಕರೆದಿದ್ರು, ಎಲ್ಲರೂ ಬಂದಿದ್ದರು. ಇವತ್ತು ಈ ಒಂದು ಸಮಾರಂಭ ಯಶಸ್ವಿಯಾಗಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮೋಹನ್ ರೆಡ್ಡಿ DCC ಬ್ಯಾಂಕ್ಗೆ ನೂತನವಾಗಿ ಹಾಕಿರ್ತಕ್ಕಂಥ ನಮ್ಮ ಮೋಹನ್ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ TAPC ಮಾಜಿ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯರು, ಒಬ್ಬ MF ಅಧಿಕಾರಿಗಳು, ಉನ್ನತವಾದಂಥ ಅಧಿಕಾರಿಗಳಿದ್ದು ಇವತ್ತು ಅವರು ಆಗಮಿಸಿದ್ದಾರೆ. ಅವರನ್ನು ಕೊಡಬೇಕು. ನಾನು ಅವರನ್ನು ಸ್ವಾಗತಿಸ್ತಾ ನಾನು ರಾಜೀವ್ ಅವರು ಮಾತಾಡಬೇಕು. ಎಲ್ಲರೂ ಒಂದು ವಿಶೇಷವಾದ ದಿನ ಹೊಸಪೇಟೆ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ಹಾಗೂ ಸಪ್ತಮಾತೃಕೆಯರ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ಇವತ್ತು ಆ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಆ ಭಗವಂತನ ಒಂದು ಸೇವೆಯಲ್ಲಿ ನಿರತರಾಗಿ ಪೂಜೆ ಸಲ್ಲಿಸಿ ಸಮಸ್ತ ನಮ್ಮ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹಾಗೂ ನಾಡಿನ ಎಲ್ಲ ಜನತೆಗೂ ಮುನೇಶ್ವರ ಸ್ವಾಮಿಯ ಸಪ್ತಮಾತೃಕೆಯನ್ನು ಒಳ್ಳೆಯದು ಮಾಡಲಿ. ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ಎಲ್ಲ ರೈತಾಪಿ ವರ್ಗಕ್ಕೂ ಅನುಕೂಲ ಆಗಲಿ. ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಉದ್ಯೋಗಾವಕಾಶಗಳು ದೊರಕಿಸಲಿ. ಎಲ್ಲ ಜನಸಾಮಾನ್ಯರಿಗೂ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಭಗವಂತನಲ್ಲಿ ಒಂದು ಮೊರೆ ಇಡ್ತಿದ್ದೀನಿ. ಎಲ್ಲ ಏನಿವತ್ತು ದೇವಸ್ಥಾನದ ಒಂದು ಪುಣ್ಯ ಕೆಲಸನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದು ತಲತಲಾಂತರಗಳಿಗೂ ಇದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಪುಣ್ಯಕ್ಷೇತ್ರವಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಕೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಶುಭ ಕಾರ್ಯಕ್ಕೆ ನಮ್ಮ ಮೋಹನ್ ರೆಡ್ಡಿಯವರು ಆಗಮಿಸಿದ್ದಾರೆ ಹಾಗೂ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರುಗಳು ಆಗಮಿಸಿದ್ದಾರೆ ಹಾಗೂ ವಿಶೇಷವಾಗಿ TAPC ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಎಲ್ರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ದೇವರು ಒಳ್ಳೆಯದು ಮಾಡಲಿ. ನಮಸ್ಕಾರ. ಅಲ್ಲಿಂದ ಹಿಂಗನ್ನ ಅಷ್ಟೇ ಶಶಾಂಕ್
ಅಣ್ಣ ಮತ್ತೊಂದು ಲಕ್ಷ ಎಲ್ರಿಗೂ ಒಳ್ಳೇದು ಮಾಡೋದಕ್ಕೆ ಒಳ್ಳೇದು. ಕೊಡೋದು 1 ಲಕ್ಷ ಇಂಪಾರ್ಟೆಂಟ್ ಅಂತ ನೀವೆಲ್ಲ ಕಷ್ಟಪಟ್ಟು ತಂದು ದೇವಸ್ಥಾನ ರೆಡಿ ಮಾಡಿದಿರಲ್ಲ ಎಲ್ಲೆಲ್ಲಿ ಅದು ರೈತರುಗಳ ಹತ್ರ ತಂದು ಮಾಡ್ಬೇಕನ್ನೋ ಕಷ್ಟ ಅಲ್ಲೆಲ್ಲ ಕಷ್ಟ ಭಾಳಷ್ಟು ಆಗಿದೆ. ಅದೇ